ಉದ್ಯೋಗ ಸೃಷ್ಟಿಯ ಕಡೆಗೆ ಗಮನ ಹರಿಸಿರುವಂಥ ಬಜೆಟ್ ಇದು. ಉದ್ಯೋಗ ಸೃಷ್ಟಿ ಜಾಸ್ತಿ ಮಾಡಿದ್ರೆ ಅಂಥ ಕಂಪನಿಗಳಿಗೆ, ಅಂಥ ಉದ್ಯೋಗಸ್ಥರಿಗೆ ವಿಶೇಷವಾದಂಥ ಒಂದು ಎನ್ಕರೇಜ್ಮೆಂಟನ್ನು ನೀಡಲಾಗಿದೆ. ಯುವಕರಿಗೆ, ದೇಶದಲ್ಲಿ 1 ಕೋಟಿ ಯುವಕರಿಗೆ ವರ್ಷಕ್ಕೆ 80,000 ರೂಪಾಯಿ ಕೊಡುವಂಥ ಇಂಟರ್ನ್ಶಿಪ್ಪನ್ನು ಒಂದು ಯೋಜನೆಯನ್ನು ಅನೌನ್ಸ್ ಮಾಡಲಾಗಿದೆ. ಚಿಕ್ಕ ವ್ಯಾಪಾರಿಗಳಿಗೆ ಮುದ್ರಾ ಯೋಜನೆಯಲ್ಲಿ 10 ಲಕ್ಷ ರೂಪಾಯಿ ತನಕ ಸಾಲ ಸಿಗ್ತಾ ಇದ್ದವರಿಗೆ 20 ಲಕ್ಷ ಸಾಲ ಸಿಕ್ಕಿ ಅವರು 4 ಜನನ ಉದ್ಯೋಗಕ್ಕೆ ತಗೊಳ್ಳುವಂಥ ಅವಕಾಶ ಮಾಡಲಾಗಿದೆ. MSME ಸೆಕ್ಟರ್ನಲ್ಲಿ ಕೆಲಸ ಮಾಡುವಂಥವರಿಗೆ ಬಹಳ ಸುಲಭವಾಗಿ ಸಾಲ ಸಿಗುವಂಥ, ಅದ್ರ ಮೂಲಕ ಮತ್ತಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಅವಕಾಶ ಸಿಕ್ಕಿದೆ. ಉನ್ನತ ಶಿಕ್ಷಣ ಮಾಡಬೇಕು ಅಂತ ಇಚ್ಛೆ ಪಡ್ತಾ ಇರುವಂಥ ಯುವಕರಿಗೆ ಭಾರತದಲ್ಲೇ 10 ಲಕ್ಷ ರೂಪಾಯಿವರೆಗೆ ಹೈಯರ್ ಎಜುಕೇಷನ್ನಿಗೆ ಇಂಟ್ರೆಸ್ಟ್ ಫ್ರೀ ಲೋನ್ಗಳನ್ನು ಈ ಯೋಜನೆಯಲ್ಲಿ, ಈ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಸೊ ಈ ಬಜೆಟನ್ನು ನಾವು ಟೋಟಲ್ ಆಗಿ ಗಮನಿಸಿದ್ರೆ ದೇಶದ ಯುವಕರನ್ನು ಕೇಂದ್ರಿತವಾಗಿ ಇಟ್ಕೊಂಡಿರುವಂಥ, ದೇಶದ ಯುವಕರಿಗೆ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ವಾತಾವರಣ ಕಲ್ಪಿಸುವಂಥ ಬಜೆಟನ್ನು ಈ ಬಜೆಟ್ನಲ್ಲಿ ನರೇಂದ್ರ ಮೋದಿ ಸರ್ಕಾರ, ನಿರ್ಮಲಾ ಸೀತಾರಾಮನ್ ಅವರು ನೀಡಿದ್ದಾರೆ. ಈ ಬಜೆಟ್ನಲ್ಲಿ ಕೃಷಿಕರಿಗೆ ಬೇಕಾಗಿರುವಂಥ ಸವಲತ್ತು ಮತ್ತು ಪ್ರೋತ್ಸಾಹ ಇದೆ. ಸುಮಾರು 1.5 ಲಕ್ಷ ಕೋಟಿ ರೂಪಾಯಿಯ ಒಂದು ಅಲಾಟ್ಮೆಂಟು ಕೃಷಿ ಸೆಕ್ಟರಿಗೆ ಈ ಬಜೆಟ್ನಲ್ಲಿ ಮಾಡಲಾಗಿದೆ. ಇನ್ನು ವಿಶೇಷವಾಗಿ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಗಟ್ಟಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಹೊಸ ರೈಲ್ವೆ ಕನೆಕ್ಟಿವಿಟಿ, ಹೈವೇ ಕನೆಕ್ಟಿವಿಟಿ, ಏರ್ಪೋರ್ಟ್ಗಳು, ಪೋರ್ಟ್ಗಳು, ಎಕ್ಸ್ಪ್ರೆಸ್ ವೇಗಳು, ಇದನ್ನು ಮಾಡಲಿಕ್ಕೆ 11 ಲಕ್ಷ ಕೋಟಿ ರೂಪಾಯಿಯನ್ನು ಇದೇ ವರ್ಷ ಖರ್ಚು ಮಾಡುವಂಥ ಕಮಿಟ್ಮೆಂಟ್ ಈ ಬಜೆಟ್ನಲ್ಲಾಗಿದೆ. ರಾಜ್ಯಗಳಿಗೆ 1 ಲಕ್ಷ ಕೋಟಿ ರೂಪಾಯಿಯ 50 ವರ್ಷಕ್ಕೆ ಟರ್ಮ್ ಇರುವಂಥ ಇಂಟ್ರೆಸ್ಟ್ ಫ್ರೀ ಲೋನ್ಗಳನ್ನು ಕೊಡುವಂಥ ಯೋಜನೆ, ಮತ್ತೆ ಅದಕ್ಕೆ ಈ ವರ್ಷವೂ ಕೂಡ ಅದಕ್ಕೆ ಶಕ್ತಿ ಸಿಕ್ಕಿದೆ. ಇನ್ನು ಸ್ಟಾರ್ಟಪ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವರಿಗೆ, ಸ್ಟಾರ್ಟಪ್ಪನ್ನು ಶುರು ಮಾಡ್ತಾ ಇರೋಂಥವರಿಗೆ ಬೆಂಗಳೂರಿನಂಥ ಊರಿನಲ್ಲಿ ಸಾವಿರಾರು ಜನ ಇರುವಂಥ ಉದ್ಯೋಗ, ಏಂಜಲ್ ಟ್ಯಾಕ್ಸನ್ನು ಕಂಪ್ಲೀಟಾಗಿ ಅಬಾಲಿಷ್ ಮಾಡಿ ತೆಗೆದುಹಾಕಿ ಆ ಸ್ಟಾರ್ಟಪ್ಗಳಿಗೆ ಮತ್ತಷ್ಟು ಶಕ್ತಿ ಕೊಡುವಂಥ ಒಂದು ಕೆಲಸ ಆಗಿದೆ. ಇನ್ನು ಯುವಕರಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ, ನೀವು ಯಾವುದೇ ಕ್ಷೇತ್ರದಲ್ಲಿರಲಿ, ನೀವು ಹೊಸದಾಗಿ ಏನಾದರೂ ಒಂದು ಉದ್ಯೋಗ ಸೃಷ್ಟಿ ಮಾಡಿದ್ರೆ ಮೊದಲ ಉದ್ಯೋಗದ ಸಂಬಳವನ್ನು ಕೇಂದ್ರ ಸರ್ಕಾರವೇ ಕೊಡುವಂಥ ಒಂದು ಯೋಜನೆಯನ್ನು ಫಸ್ಟ್ ಟೈಮ್ ಈ ದೇಶದಲ್ಲಿ ಜಾರಿಗೆ ತರಲಾಗಿದೆ. ಹೀಗೆ ನಾವು ಇಡೀ ಒಂದು ಬಜೆಟನ್ನು ಗಮನಿಸಿದಾಗ ದೇಶದ ಸಮಗ್ರ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು ದೇಶದ ಕೃಷಿಕರು, ಮಹಿಳೆಯರು ಹಾಗೂ ವಿಶೇಷವಾಗಿ ಯುವಕರಿಗೆ ಒಂದು ಪ್ರೋತ್ಸಾಹ ಕೊಡುವಂಥ ಬಜೆಟನ್ನು ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿದೆ. ಈ ಬಜೆಟನ್ನು ನಾನು ಕರ್ನಾಟಕದ ಜನರ ಪರವಾಗಿ, ಭಾರತದ ಎಲ್ಲ ಯುವಕರ ಪರವಾಗಿ ಈ ಬಜೆಟನ್ನು ನಾನು ಸ್ವಾಗತ ಮಾಡ್ತಾ ಇದ್ದೆ. ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮನವಿಗಳನ್ನು ಕೊಟ್ಟಿದ್ರೆ, ಏನಾದರೂ ಆ ಮನವಿಗೆ ಸಂಬಂಧಪಟ್ಟಂತೆ ಯಾವುದಾದ್ರು ಯೋಜನೆಗಳು ಅಥವಾ ವಿಶೇಷ ಅನುದಾನಗಳನ್ನು ಘೋಷಣೆ ವಿಶೇಷವಾಗಿ ನಗರ ಪ್ರದೇಶಗಳಿಗೆ ವಿಶೇಷವಾದಂಥ ಅನುದಾನ ಮತ್ತು ಒತ್ತನ್ನು ಬಜೆಟು ಮತ್ತು ಕೇಂದ್ರ ಸರ್ಕಾರ ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ನಿರ್ಮಲಾ ಸೀತಾರಾಮನ್ ಅವರಿಗೆ ಕೊಟ್ಟಿತ್ತು. ಇತ್ತೀಚೆಗೆ ಕೇಂದ್ರದ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ ಆಗಿರುವಂಥ ಮನೋಹರ್ ಖಟ್ಟರ್ ಅವ್ರನ್ನು ಭೇಟಿ ಮಾಡಿ ಕೊಟ್ಟಿತ್ತು. ಈ ಬಜೆಟ್ನಲ್ಲಿ ಹಿಂದೆಂದೂ ಕಾಣದಂಥ ಇಂಪಾರ್ಟೆನ್ಸು ಅರ್ಬನ್ ಡೆವಲಪ್ಮೆಂಟಿಗೆ, ನಗರ ಪ್ರದೇಶಗಳಿಗೆ ಸಿಕ್ಕಿದೆ. ಬೆಂಗಳೂರಿನ ಮತ್ತು ದೇಶದ ನಗರಗಳ ಪ್ಲ್ಯಾಂಡ್ ಡೆವಲಪ್ಮೆಂಟ್ ಇರ್ಬೋದು, ಬೆಂಗಳೂರಿನ ಮತ್ತು ದೇಶದ ನಗರಗಳ ಸ್ಯಾನಿಟೇಷನ್ ಮತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಸಮಸ್ಯೆಗಳನ್ನು ಬಗೆಹರಿಸುವಂಥ ಬಜೆಟ್ ಅಲೋಕೇಶನ್ಗಳಿರ್ಬೋದು, ಮತ್ತು ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ಯಾರು ಹೊರವಲಯದಿಂದ ಬಂದು ಹೊಸದಾಗಿ ಮನೆ ಮಾಡ್ಕೊಳ್ತಾರೆ, ಬಡವರಿರ್ತಾರೆ, ಅಂಥವರಿಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿ 1 ಕೋಟಿ ಮನೆಗಳನ್ನು ನಿರ್ಮಾಣ ಮಾಡುವಂಥ ಯೋಜನೆ ಇರ್ಬೋದು. ಈ ಎಲ್ಲ ಯೋಜನೆಗಳನ್ನು ನೀವು ಗಮನಿಸಿದಾಗ ದೇಶದ ನಗರ ಪ್ರದೇಶಗಳಿಗೆ ಬಹಳ ವಿಶೇಷವಾದಂಥ ಒಂದು ಒತ್ತನ್ನು ಈ ಬಜೆಟ್ ಕೊಟ್ಟಿರುವಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ. ಬೆಂಗಳೂರಿಗೂ ಕೂಡ ಈ 11 ಲಕ್ಷ ಕೋಟಿ ರೂಪಾಯಿ ಏನು ಇನ್ಫ್ರಾಸ್ಟ್ರಕ್ಚರಿಗೆ ದುಡ್ಡಿಡಲಾಗಿದೆ, ಅದರಲ್ಲಿ ಬೆಂಗಳೂರಿನ ಹೈವೇಗಳು, ಬೆಂಗಳೂರಿನ ರಸ್ತೆಗಳು, ಬೆಂಗಳೂರಿನ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು, ಬೆಂಗಳೂರಿನ ಬಡವರಿಗೆ ಮನೆಗಳು,
ಇದೆಲ್ಲದನ್ನು ಸಬ್ಮಿಟ್ ಮಾಡಲಿಕ್ಕೆ, ಇದನ್ನೆಲ್ಲ ಕಟ್ಟಲಿಕ್ಕೆ ಬಹಳ ದೊಡ್ಡ ಮಟ್ಟದ ಒಂದು ಪ್ರೋತ್ಸಾಹ ರಾಜ್ಯಕ್ಕೆ ಮತ್ತು ಬೆಂಗಳೂರಿಗೆ ಈ ಬಜೆಟ್ನಿಂದ ಬರುವಂಥದ್ದಿದೆ. ಓಕೆ.